ಶ್ರುತಿ ಅಮ್ಮ ನನ್ನ ಅಮ್ಮ ಅಂತಾನೆ ಕರಿತಿರ್ತೀನಿ. ಯಾಕಂದ್ರೆ ಮಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದ್ರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಬಹಳ ಇಷ್ಟವ ಒಂದು ವಂಡರ್ಫುಲ್ ಪೇರ್. ವಿ ಆಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದ್ರೆ, ಮಾದೇವ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಿ, ಅಂದ್ರೆ ನಾನು ಸೈಲೆಂಟ್, ಮಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನ್ ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು, ಅವ್ರಿಗೆ ಒಳ್ಳೇದಾಗ್ಲಿ, ರಾಜೇಶ್ ಅವ್ರಿಗೆ ಒಳ್ಳೇದಾಗ್ಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಹಾಗೆ ನಾವು ಕಳ್ಕೊಂಡಿದ್ದಂತ ನಮ್ಮ ಚಿರಂಜೀವಿ ಸರ್ಜಾ ಅವರು, ಅವರ ಹೆಸರಲ್ಲೇ ಇನ್ನೊಬ್ರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ, ಹಾಗೆ ಹಾಕಿರುವಂತ ಬಂಡವಾಳ ದುಪ್ಪಟ್ಟ ಆಗ್ಲಿ ಅಂತ ನಿನ್ ಕೇಳ್ತಾ. ಅಂಡ್ ಹಿಮಾ ಅವರು, ನಮ್ಮ ಮಾದೇವ ಅಲ್ಲಿ ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟ್ ಬಹಳ ಚೆನ್ನಾಗಿತ್ತು. ಮಾದೇವದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ರು. ನಾನು ಆಕ್ಚುಲಿ ಬಂದು ಇಲ್ಲಿಗೆ ಬರಕ್ ಕಾರಣ, ಒಂದು ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದ್ರೆ ಅದು ಅಷ್ಟು ಈಸಿ ಅಲ್ಲ. 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು ಹೌದು, ಬಿಕಾಸ್ ಯಾಕಂದ್ರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದ್ಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ, ಅವರು ಕೂತ್ಕೊಂಡು ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ ಬಹಳ ನೆನ್ಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ ಬಂದು 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದು ನನ್ನ ಬಲರಾಮ ಬಂದು ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದಿರ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್. ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದ್ರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದ್ರೆ, ಇವರು ಅಭಿನಯ ಸರಸ್ವತಿ ಇವತ್ತು. ಹೌದು, ಅಭಿನಯ ಸರಸ್ವತಿ. ಅವರು ಟೈಟಲ್ ಈಗ ಇವ್ರ ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ತರ ಅಂತ ಇವ್ರು ಹೇಳ್ತಿದ್ದಾರೆ. ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗ್ಲಿ ಎಲ್ರಿಗೂ, ಈ ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ಇನ್ನೊಬ್ರು ಮೇನ್ ರೀಸನ್ ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದ್ರೆ ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದ್ರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದ್ ಬಹಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನ್ಗೆ ಒಂದು ಥ್ರೂ ಔಟ್ ಆಗಿ ಕ್ಯಾರಿ ಮಾಡೋಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ, ನಾನು ಇಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇಮಿಡಿಯೇಟ್ ಫೋನ್ ತಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ, ಒಳ್ಳೇದಾಗ್ಲಿ, ಆತ ಒಳ್ಳೆ ಆಕ್ಟರ್, ಬಹಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಬಟ್ ಆಫ್ ಸ್ಕ್ರೀನ್ ಅದ್ರದ್ದು 3ರಷ್ಟು ಆಕ್ಟ್ ಮಾಡ್ತಾರೆ. ಆ ಆಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನ್ ತಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದ್ರೆ ತೆರೆ ಹಿಂದೆ ಬರ್ಲಿ ಬಹಳಷ್ಟು ಪೊಟೆನ್ಶಿಯಲ್ ಇರುವಂತ ಒಬ್ಬ ವ್ಯಕ್ತಿ. ಅಂಡ್ ಎಲ್ಲ ನಟರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ, ಮೇನ್ ಹೀರೋಯಿನ್ಸ್ಗಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಮ್ಮ. ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿ. ಯಾಕಂದ್ರೆ ನಾನು ಇತ್ತೀಚೆಗೆ ಮಾದೇವನ ನಾನು ಇವಾಗ ಮೊನ್ನೆಯಿಂದ ಬಲರಾಮದ ಇಂಟರ್ವ್ಯೂಸ್ ಎಲ್ಲ ಕೊಡ್ಕೊಂಡ್ ಬರ್ತಾ ಇದ್ದೀನಲ್ಲ. ಸೊ ನಾನು ಹೇಳೋದೇನು ಅಂದ್ರೆ, ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕ್ಬಿಡಿ. ಮೆಥಡ್ ಆಕ್ಟರ್ ಆಗಿ, ಯಾವ್ದು ಫೋನ್ಗಳನ್ನ ಇಟ್ಕೋಬೇಡಿ ಜೊತೆಲಿ. ಆಕ್ಟ್ ಮಾಡಕ್ಕೆ ಅಂತ ಬಂದು ಕೂತ್ಕೊಂಡಾಗ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ನೀವು ಒಂದು ಶಾರ್ಟ್ ಏನಾಗುತ್ತೆ ಅಂದ್ರೆ, ನಮ್ಗೆ ಯಾಕೆ ಇವತ್ತು ಇವನ್ ಬಲರಾಮ ನನಗೆ ಬಾಂಬೆಯಿಂದ ಒಂದಿಷ್ಟು ಜನ ಅಲ್ಲಿ DI ನಡೀತಿರ್ಬೇಕಾದ್ರೆ, ಯಾರಿದು ಆರ್ಟಿಸ್ಟ್ ಅಂತ ಕನ್ನಡ ಪ್ರಭಾಕರ್ ಅವ್ರ ಮಗ ಅಂದಾಗ, ಹೌದಾ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತೇಳಿ. ಮಾದೇವದಲ್ಲೂ ಅದೇ ಆಗಿದ್ದು. ನಾನು ಯಾವತ್ತು ಪರಕಾಯ ಪ್ರವೇಶ ಮಾಡೋದ್ನು ಅವತ್ತೇ ನನಗೆ ಇವತ್ತು ನ್ಯೂಸ್ 18ನಲ್ಲಿ ಬೆಸ್ಟ್ ಆಕ್ಟರ್ ಸಿಕ್ತು, ಚಿತ್ತಾರ ಅಲ್ಲಿ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಸಿಕ್ತು, ಒಂದಿಷ್ಟು ಅವಾರ್ಡ್ಗಳು ಸಿಕ್ತಿದೆ. ನನ್ಗೆ ಎಲ್ಲ ಆಕ್ಟರ್ಗಳ ಹತ್ರ ಹೇಳೋದು, ಜೂನಿಯರ್ಸ್ ಅಂತಲ್ಲ, ಎಲ್ಲ ಹೊಸಬ್ರ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಫೋನ್ಗಳನ್ನ ಆಚೆ ಇಟ್ಬಿಡಿ. ಅವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾಕಂದ್ರೆ ಯಾವ್ದು ಡಿಸ್ಟರ್ಬೆನ್ಸ್ಗಳು ಇರ್ತಿರ್ಲಿಲ್ಲ. ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವತ್ತು ಒಂದ್ ಫೋನ್ ಎತ್ಕೊಂತಾರೆ, ಬಂದಿ ಸರ್ ಒಂದ್ ನಿಮಿಷ ಅಂತ ಬಿಟ್ಟು, ಡೈಲಾಗ್ ಏನು ಓಕೆ ಆಕ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಫೋನ್ ಹೋಗ್ತಿದ್ದೀರಾ. ಸೊ ಅದು ಬಹಳ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ, ನಿನ್ನೆ ನಾನು ಚೈತನ್ಯ ಸರ್ ಇದನ್ನ ತುಂಬಾ ಮಾತಾಡಿದೀವಿ. ನೆಕ್ಸ್ಟ್ ಟೈಮ್ ಇಂದ, ಯಾಕಂದ್ರೆ ರಾಬರ್ಟ್ ಅಲ್ಲಿ ಅದನ್ನೇ ಮಾಡಿದ್ವಿ ನಾವು, ಮಾದೇವಲ್ಲೂ ನಾನ್ ಮಾಡದೆ ಅದನ್ನ ಎಷ್ಟು ನೀವು ವರ್ಲ್ಡ್ಲಿ ನೀವು ಒಂದು ಕೆಲಸಕ್ಕೆ ಅಂತ ಬರ್ತೀರಾ. ಕೆಲಸಕ್ಕೆ ಅಂತ ಬಂದಾಗ ಮೇಕಪ್ ಆದ್ಮೇಲೆ ಸಾಧ್ಯ ಆದಷ್ಟು ಕ್ಯಾರವಾನ್ನ ಬಿಟ್ಬಿಟ್ಟು ಸೆಟ್ ಅಲ್ಲೇ ಇರಿ, ಸೆಟ್ ಅಲ್ಲಿ ರಿಹರ್ಸ್ ಮಾಡಿ, ಎಲ್ಲಾ ಆರ್ಟಿಸ್ಟ್ ಗಳ ಜೊತೆ ಬೇರಿರಿ, ಕೂತ್ಕೊಳ್ಳಿ, ಮಾತಾಡಿ. ಆದಷ್ಟು ಸಿನಿಮಾ ಕಟ್, ಆಮೇಲೆ ಕ್ಯಾಮ್ರಾ ಕಟ್ ಅಂದ ಮೇಲೆ
ಸಾವಿರ ಇರುತ್ತೆ ಮಾತುಗಳು. ಆ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಸಿನಿಮಾದಲ್ಲೇ ಇದ್ದಾಗ ನಿಮ್ ಕಂಫರ್ಟ್ ಝೋನ್ ಬೆಳೆಯುತ್ತೆ. ನಾನು ಇದೊಂದು ಒಬ್ಬ ಸೀನಿಯರ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದನ್ನ ನೀವು ತಗೊಳ್ಳಿ ಅಂಡ್ ಆಕ್ಟ್ ಮಾಡಿ. ಸಿನಿಮಾ ಬಿಟ್ಟು 6 ಗಂಟೆ ಮೇಲೆ ನಿಮ್ಗೆ ಯಾರು ಕೇಳೋರು ಇರಲ್ಲ. ಸೊ ಚೆನ್ನಾಗಿ ಆಕ್ಟ್ ಮಾಡಿ, ಬೆಸ್ಟ್ ಕೊಟ್ಬಿಡಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಹೋಗುತ್ತೆ ಒಂದೊಂದು ಸಿನಿಮಾ. ನಿಮ್ಮ ಬೆಸ್ಟ್ ಎಷ್ಟು ಕೊಡ್ತಿರೋ ನಾಳೆ ದಿನ ಅದು ಜನ, ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಜನ ನೋಡ್ತಾರೆ. ನಾವೇ ಇಂಟ್ರೆಸ್ಟ್ ಇಲ್ಲದೆ ಸಿನಿಮಾ ಮಾಡ್ಬಿಟ್ಟು ಜನ ಬಂದು ನೀವು ಇಂಟ್ರೆಸ್ಟ್ ಆಗಿ ನೋಡಿ ಅಂದ್ರೆ ಯಾರು ನೋಡಲ್ಲ. ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಆ ಸಿನಿಮಾ ಪ್ರಚಾರ ಆಗ್ಬೇಕು ಅಂದ್ರೆ ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದ್ರೆ ಜನರನ್ನ ಒಳಗಡೆ ಕರ್ಕೊಂಡ್ ಬರುತ್ತೆ. ಅದು ಈಗ ಸಿನಿಮಾ ಕೆಲಸ ಮಾಡ್ಲಿ. ಅಂಡ್ ಮದರ್ ಆ ಟೈಟಲ್ ನನಗೆ ತುಂಬಾ ಇಷ್ಟ. ನನಗೆ ನನ್ನ ಜೀವನದಲ್ಲಿ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅಂದ್ರೆ ನನ್ನ ತಾಯಿ. ಆ ತಾಯಿ ಸ್ಥಾನ ತುಂಬಿರೋದು ನನ್ನ ಹೆಂಡತಿ ನಿಶಾ ಅವರು. ಸೊ ಅವರು ಯಾವಾಗ್ಲೂ ನನ್ನ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಯಾಕಂದ್ರೆ ಆ ಒಂದು ಟೈಟಲ್ ನೀವು ಇಟ್ಕೊಂಡ್ ಬರ್ತಿದ್ದೀರಾ. ನಮ್ಮ ತಂದೆಗೂ ತುಂಬಾ ಫೇವ್ರೆಟ್ ಟೈಟಲ್ ಮದರ್ ಇಂಡಿಯಾ ಅಂತ. ಅದ್ರಲ್ಲಿ ಅರ್ಧ ನೀವು ಟೈಟಲ್ ಇಟ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ತಂದೆಯವರ ಆಶೀರ್ವಾದನೂ ಇರ್ಲಿ, ಇಡೀ ಕರ್ನಾಟಕದ ಆಶೀರ್ವಾದ ಇರ್ಲಿ. ಹಾಗೆ ನಮ್ಮ ಶ್ರುತಿ ಅಮ್ಮ ಅವ್ರ ಬಗ್ಗೆ, ಆಕ್ಟಿಂಗ್ ಬಗ್ಗೆ ಅಂತೂ ನಾನು ಹೇಳೋಷ್ಟು ಯೋಗ್ಯತೆ ಇಲ್ಲ ನನಗೆ. ಬಟ್ ಅವರು 100% ಕೊಡ್ತಾರೆ ಈ ಸಿನಿಮಾಗೆ. ನಿಮ್ಮೆಲ್ರಿಗೂ ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರು ಖಂಡಿತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಂಡ್ ಕನ್ನಡದ ಜನತೆ ಮೊನ್ನೆನೂ ಅದನ್ನೇ ಚೈತನ್ಯ ಸರ್ ಅದನ್ನೇ ಮಾತಾಡ್ತಿದ್ರು. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಬಹಳ ಕ್ರಿಟಿಕ್ಸ್. ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಗೆಲ್ಸೋದೇ ಇಲ್ಲ. ಯಾಕಂದ್ರೆ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡು ಕನ್ನಡನ ಕಂಪೇರ್ ಮಾಡ್ತಾರೆ. ಸೊ ನಿಮ್ ಸಿನಿಮಾ ಚೆನ್ನಾಗಿದೆ, ಗೆದ್ದಿದೆ ಅಂದ್ರೆ ಖಂಡಿತ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ನೋದು. ಸೊ ಖಂಡಿತ ಒಂದ್ ಒಳ್ಳೆ ಸಿನಿಮಾ ಮಾಡಿ. ಆದಷ್ಟು ಪ್ರಯತ್ನ ಪಟ್ಟು, ಪ್ರೊಡ್ಯೂಸರ್ ನಿರ್ಮಾಪಕರುಗಳಿಗೆ ಈ ಟೈಮಲ್ಲಿ ಬರೋದೇ ಕಷ್ಟ. ಒಂದ್ ಒಳ್ಳೆ ಸಿನಿಮಾ ಮಾಡ್ಬಿಡಿ. ಸಾಧ್ಯ ಆದಷ್ಟು 2 ಶೆಡ್ಯೂಲ್ 3 ಶೆಡ್ಯೂಲ್ ಅಲ್ಲಿ ಮುಗಿಸ್ಬಿಡಿ. ಹೇಳ್ತೀನಿ, ಗ್ಯಾಪ್ ಬಿಟ್ಟಷ್ಟು ತುಂಬ್ತಾನೆ ಇರ್ತಾರೆ. ಓಕೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಈ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಜೈ ಕರ್ನಾಟಕ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.